ಅಷ್ಟ ಮತ್ತೇನು ದೋಸ್ತ ಅನ್ಕಂತಾನೆ ಧನರಾಜ್ ಅವ್ರನ್ನ ಫಿನಾಲೆಗೆ ಇದು ವೋಟಿಂಗ್ ನಾಮಿನೇಟ್ ಮಾಡಿದ್ರಿ. ಅವ್ರು ಆದ್ರೂ ಕೂಡ ಬೇಜಾರಾಗ್ಲಿಲ್ಲ. ನಿಮ್ ಬಗ್ಗೆ ಒಳ್ಳೆ ಒಪಿನಿಯನ್. ಧನರಾಜ್ ಬಗ್ಗೆ ನೀವು ಹೇಳೋದಾದ್ರೆ ಮನೆ ಬಗ್ಗೆ. ಧನರಾಜ್ ಒಳ್ಳೆ ದೋಸ್ತ ರೀ, ಒಳ್ಳೆ ಮನಸ್ಸಿರಂತ ವ್ಯಕ್ತಿ ಆತ. ನಂದು ಒಂದು ಒಳ್ಳೆ ಬಾಂಧವ್ಯ ಐತ್ರಿ ಬಿಗ್ ಬಾಸ್ ಮೇಲೆ. ಒಳ್ಳೆ ದೋಸ್ತ್ ರೀ, ಅವನ ಬಗ್ಗೆ ಹೇಳಕ್ಕ ಮಾತುಗಳು ಬರಲ್ಲ ಅಂತ. ಆ ದೋಸ್ತನ ಬಗ್ಗೆ ಒಂದು ಹಾಡು ಹೇಳ್ರಿ, ಒಂದ್ ಸಾಲ್ ಹೇಳ್ರಿ ಒಂದ್ ಸಾಲ್. ಚಿಂತೆ ಬೇಡ ಆ ದೋಸ್ತಿಗೆ ಖುಷಿ ಆಗಂಗ ಒಂದ್ ಹಾಡು. ಅದು ನಿಮ್ಮ ಧನರಾಜ್ ಖುಷಿ ಆಗಂಗ ಒಂದ್ ಹಾಡು. ದೋಸ್ತಾಗ ನಾನು ಅಲ್ಲಿ ಬಿಗ್ ಬಾಸ್ ಮನ್ಯಾಗ ಏನಾರು ಬೇಜಾರಾದಾಗ ಹಾಡ್ತಿದ್ದೆ. ಚಿಂತೆ ಮಾಡಬೇಡ ದೋಸ್ತ, ಹನುಮಂತ ಇರುತ್ತಾನ, ತಲೆನೂ ಬೇಡ, ಚಿಂತಿ ಬೇಡ, ಬೇಡ, ಆರಾಮ ಇರೋಣ ಅಂತೇಳಿ ಅದು ಭಾಳ ಮಿಸ್ ಮಾಡ್ಕೊಳ್ತೀನಿ ಬಿಗ್ ಬಾಸ್ ಮನೆಯಿಂದ. ಈಗ ಬಂದೊಂದು 4-5 ದಿನ ಆತ. ಒಂಥರ ಎಷ್ಟು ಮಿಸ್ ಮಾಡ್ಕೊತೀವಿ. ಭಾಳ ನೆನಪ ಆಗ್ತಾವ ದೋಸ್ತ. ನಿನ್ನೆ ಅಲ್ಲಿ ಸುಟಿ ಮುಗಿಸ್ಕೊಂಡು ಬಂದೆ. ಭಾಳ ಬರ್ತೀನಿ ಅಂತ ಹೇಳಿ ಬಂದೆ.